ನೋಡಿ, ಇವತ್ತಿನ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷದ ಸರ್ಕಾರ ಇದ್ದಾಗ ಇವತ್ತು ಸಾಮಾನ್ಯ ಜನರ ಒಂದು ಅರ್ಜಿಗೆ ಇವತ್ತು ಕಿಮ್ಮತ್ತು ಕೊಡಲಾರದಂತ ಈ ರಾಜಕೀಯ ವ್ಯಕ್ತಿಗಳು ಸರ್ಕಾರ ಇದೆ. ಇದಕ್ಕೆ ಹೋರಾಟನೇ ಮಾಡಬೇಕಾಗತ್ತೆ. ಅದು ಹೋರಾಟದ ಸ್ವರೂಪ, ಅದರ ಹೋರಾಟದ ರೀತಿ ರಿವಾಜುಗಳು ಬೇರೆ ಬೇರೆ ಇರಬಹುದು, ಆದರೆ ಹೋರಾಟನೇ. ಸೊ ಹೋರಾಟ ಮಾಡುವಂತ ಅನಿವಾರ್ಯತೆಯನ್ನ ಈ ರಾಜಕೀಯ ವ್ಯಕ್ತಿಗಳು, ಈ ಸರ್ಕಾರದ ವ್ಯವಸ್ಥೆ ಮಾಡಿದ ಪರಿಣಾಮದಿಂದ ಇವತ್ತು ತುಮಕೂರಿನಲ್ಲಿ ಹೋರಾಟಕ್ಕೆ ಇಳಿಯುವಂತ ಅನಿವಾರ್ಯತೆ ಬಂದಿದೆ. ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ. ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ರಿ, ಪಾರ್ಕ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಇನ್ನು ಯಾರಿಗೆ ಕೊಡ್ತಾ ಇದ್ದೀರಿ ಅಂತಂದ್ರೆ ಒಬ್ಬ ಕಾನೂನು ಬಾಹಿರ ಇರುವಂತ ಕಾಂಟ್ರಾಕ್ಟರ್ಗೆ, ಎಲ್ಲಿಂದ ಒಬ್ಬ ಎಜುಕೇಶನ್ ಸೊಸೈಟಿಯ ವ್ಯಕ್ತಿ ಇಲ್ಲಿ ಕೊಡ್ತಾ ಇದ್ರಿ. ಅವರೇನು ಎಜುಕೇಶನ್ ಸೊಸೈಟಿ ಇಲ್ಲಿ ಶಾಲೆ ಕಾಲೇಜು ಅದು ಇದು ಮಾಡ್ತಾ ಇಲ್ಲ, ಅವನು ಕಾಂಪ್ಲೆಕ್ಸ್ ಮಾಡಿ ಲೂಟಿ ಮಾಡೋನು ಅವನು. ಸೊ ಈ ರೀತಿಯ ನಿಮ್ಮ ವ್ಯವಹಾರ ಜನ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಚೀಟು ಅಂತ ಇದ್ದಾರೆ. ಸೊ ಇದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಮರ್ಯಾದೆಯಿಂದ ಅದು ಹೇಗಿದೆ ಹಾಗೆ ಇಡಬೇಕು ಅಂತನ್ನುವಂಥದ್ದು ನಾನು ಕೇಳ್ಕೊಂಡು